ನಮಸ್ಕಾರ ಎಲ್ಲರಿಗೂ ಸರ್. ಭೂಮಿ ಪ್ರಿಯ ಚಾನಲು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ಚಿತ್ರದುರ್ಗ ಮಧ್ಯಭಾಗದಲ್ಲಿ ಒಳ್ಳೆ ಒಂದು ಪ್ರಾಪರ್ಟಿನ ನಿಮಗೆ ತಾರ್ ರೋಡಿಂದ ಕೇವಲ 300 ಮೀಟ್ರ್ ಒಳಗಡೆ ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. 8 ಎಕರೆ ಪ್ರಾಪರ್ಟಿ ನಿಮಗೆ ಹೈವೇಗೆ ಕೇವಲ 3 ಕಿಲೋಮೀಟ್ರ್ ಆಗುತ್ತೆ. ಈ ಥರ ಒಳ್ಳೆ ತಾರ್ ರೋಡಿಂದ ನಾವು ಒಳಗಡೆ ಹೋಗ್ತೀವಿ ಸರ್. ಭೂಮಿನ ನಿಮಗೆ ನೋಡಿ ಒಳ್ಳೆ ರಸ್ತೆ ಇದೆ. ಜಮೀನಿಗೆ ಹೋಗೋದಕ್ಕೆ ಒಳ್ಳೆ ರಸ್ತೆ ಇರಬೇಕಷ್ಟೇ. ಜಮೀನಿಗೆ ಹೋಗಿ ಬರೋದಕ್ಕೆ ನಮ್ಮ ಟ್ರ್ಯಾಕ್ಟ್ರಿಗಾಯಿತು ಅಥವಾ ಬೋರ್ ಲಾರಿಗಳಾಯಿತು ಅಥವಾ ನಮ್ಮ ಓನ್ ವೆಹಿಕಲ್ಗಳಾಯಿತು ಹೋಗಿ ಬರೋದಕ್ಕೆ ವ್ಯವಸ್ಥಿತವಾಗಿ ತುಂಬ ಚೆನ್ನಾಗಿರಬೇಕು. ಸೊ ಭೂಮಿ ವಿಷಯಕ್ಕೆ ಬಂದರೆ ತುಂಬ ಒಳ್ಳೆ ಫಲವತ್ತಾದಂಥ ಭೂಮಿ ನೋಡಿ. ಪಕ್ಕದಲ್ಲಿ ಒಳ್ಳೆ ನೀರಾವರಿ ಮಾಡಿದ್ದಾರೆ. ಅಡಿಕೆ ತೋಟ ಎಷ್ಟು ಚೆನ್ನಾಗಿದೆ ಅಂತಂದರೆ, ನಾನು ಇಲ್ಲಿ ರೈತರು ಯಾವ ಥರ ಕಷ್ಟಪಟ್ಟು ತೋಟಗಳನ್ನ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ನಿಮಗೆ ಉದಾಹರಣೆ. ಭೂಮಿ ವಿಷಯಕ್ಕೆ ಬರೋಣ. ತುಂಬ ಉಳುಮೆ ಮಾಡಿ ಒಳ್ಳೆ ನೀಟ್ ಆ್ಯಂಡ್ ಕ್ಲೀನಾಗಿ ಇಟ್ಕೊಂಡಿರೋಂಥ ಭೂಮಿಗಳು. ನಮ್ಮ ಕಡೆಯಿಂದ ನಾವೆಲ್ಲ ಕಸ್ಟಮರ್ಗಳು ಹೇಳೋದು ಒಂದೇ, ಕೇವಲ ನೀವು ವೀಡಿಯೋಗಳು ನೋಡಿಬಿಟ್ಟು ಕಾಮೆಂಟ್ ಹಾಕೋಕ್ಕೆ ಹೋಗ್ಬೇಡಿ. ಭೂಮಿನ ಖರೀದಿ ಮಾಡಿ ಫ್ಯೂಚರ್ಗೆ ಮಕ್ಕಳಿಗೋಸ್ಕರ ನಿಮ್ಮ ಕಡೆಯಿಂದ ಒಂದು ಗಿಫ್ಟ್ ಮಾಡಿ. ಅಪಾರ್ಟ್ಮೆಂಟ್ ತೊಗೊಂಡ್ಬಿಟ್ಟು ಅಪಾರ್ಟ್ಮೆಂಟಲ್ಲಿ AC ರೂಮಲ್ಲಿ ಮಕ್ಕಳು ಕುಂದಿರಿಸಿದ್ರೆ ಮಕ್ಕಳಿಗೆ ಯಾವುದೇ ಥರ ಕೃಷಿ ಜ್ಞಾನ ಬರೋದಿಲ್ಲ. ಜೊತೆಗೆ ಅವರಿಗೆ ಕೃಷಿ ಜ್ಞಾನನೂ ಕೊಡಿ. ಯಾಕಂದರೆ ಮುಂದೆ ಬದುಕೋದಕ್ಕೆ ಇದೇ ಮೇನ್ ಬೇಸಿಕ್ಕು. ಆಹಾರ ತಯಾರಿಕೆ ಆಯಿತು. ಇವತ್ತು ಬೆಳೀತಿರುವಂಥ ಒಂದು ಜನಸಂಖ್ಯೆಗೆ ಆಹಾರ ಬೇಕು. ಅದಕ್ಕೋಸ್ಕರ ನಾವೆಲ್ಲರೂ ಜಮೀನು ಅವಲಂಬಿಸ್ಕೊಂಡು ಜೊತೆಗೆ ಎಜುಕೇಷನ್ ಸಮೇತ ನಾವು ಕಂಟಿನ್ಯೂಸ್ ಮಾಡಿದರೆ ಎರಡೂ ಥರ ಒಳ್ಳೆ ಒಂದು ಜ್ಞಾನ ಬರುತ್ತೆ ಮಕ್ಕಳಿಗೆ ಅಂತೇಳಿ ನಾನು ಹೇಳೋದಕ್ಕೆ ಬಯಸ್ತೀನಿ. ನೋಡಿ, ಇಲ್ಲಿರೋಂಥ ಭೂಮಿಗೆ ಒಳ್ಳೆ ನೀರು ಸಬ್ಸೆಂಟ್ ಇದೆ. ತೋಟ ತುಂಬ ಚೆನ್ನಾಗಿ ಮಾಡಿದ್ದಾರೆ ರೈತನ ಒಂದು ಕಾಯಕ. ಇದನ್ನು ಹಸಿರು ಬರೋದಕ್ಕೆ ಒಂದು ಕಾರಣ, ಜೀವನ ಸಮೇತ ಹಸಿರಾಗಿರುತ್ತೆ ಯಾವಾಗಲೂ. ಬನ್ನಿ, ಫಸ್ಟು ಪ್ರಾಪರ್ಟಿ ಬಗ್ಗೆ ನಿಮಗೆ ನೀಟಾಗಿ ಮಾಹಿತಿ ಕೊಡ್ತೀನಿ. ಕೇವಲ ತಾರ್ ರೋಡಿಂದ 300 ಮೀಟ್ರು. ಯಾವುದೇ ಥರ ನಾವು ನಿಮಗೆ ಸಮಯನ ವೇಸ್ಟ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಸ್ನೇಹಿತರೆ. ಒಳ್ಳೆಯ ಒಂದು ಪ್ರಾಪರ್ಟಿ ಕೊಡ್ತೀನಿ. ಅದ್ಭುತವಾದಂಥ ಪ್ರಾಪರ್ಟಿ, ಅದ್ಭುತವಾದಂಥ ಬೆಲೆಯಲ್ಲಿ ಕೊಡ್ತೀನಿ ನಿಮಗೆ. ನಾವು ತಾರ್ ರೋಡಿಂದ, ಇಲ್ಲಿ ತಾರ್ ರೋಡ್ ಬರುತ್ತೆ. ಈ ತಾರ್ ರೋಡಿಂದ ನಾವು ಕೇವಲ 300 ಮೀಟ್ರ್ ಒಳಗಡೆ ಬಂದಿದ್ವಿ. ಒಳ್ಳೆ ರಸ್ತೆ, ಎಡ ಬಲ ಒಳ್ಳೆ ಬೆಳೆ ಬೆಳೆಯುವಂಥ ಒಂದು ಜಮೀನುಗಳು. 300 ಮೀಟ್ರ್ ಆರಾಮಾಗಿ ಬರ್ಬೋದು. ಹೈವೇಯಿಂದ ಕೇವಲ 3 ಕಿಲೋಮೀಟ್ರ್ ಅಂತ ಹೇಳಿದ್ದೀನಿ. ಬೆಂಗಳೂರಿಂದ ಈ ಜಮೀನಿಗೆ 173 ಕಿಲೋಮೀಟ್ರ್ ಆಗುತ್ತೆ ಸರ್. 173 ಕಿಲೋಮೀಟರ್ಸ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಬನ್ನಿ, ಭೂಮಿ ಬಗ್ಗೆ ನಿಮಗೆ ಪೂರ್ತಿ ಮಾಹಿತಿ ಕೊಡ್ತೀನಿ ಸರ್. ನಮಸ್ಕಾರ ಎಲ್ಲರಿಗೂ. ಭೂಮಿ ಪ್ರಿಯ, ನಮ್ಮ ಇಡೀ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅದ್ಭುತವಾದಂಥ ಜಮೀನುಗಳನ್ನ ನಮ್ಮ ಚಿತ್ರದುರ್ಗದ ಬಗ್ಗೆ ಪೂರ್ತಿ ಮಾಹಿತಿ ಕೊಟ್ಟು, ಇಲ್ಲಿಯ ವಾತಾವರಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ತುಂಬ ಜನಕ್ಕೆ ಪರಿಚಯ ಕೊಟ್ಟು, ನಮ್ಮ ಚಿತ್ರದುರ್ಗದಲ್ಲಿ ಯಾವುದೇ ಥರ ನದಿಗಳು ಮತ್ತು ಕೆರೆ ಕಟ್ಟೆಗಳು ಮತ್ತು ಯಾವುದೇ ಥರ ನಿಮಗೆ ಒಂದು ಪ್ರಾಜೆಕ್ಟ್ಗಳು, ಭದ್ರಾ ಮೇಲ್ದಂಡೆ ಏನು ಬಂದಿದೆ, ಎಲ್ಲ ಥರ ನೀರು ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಜೊತೆಗೆ ಬೇಸಿಗೆ ಟೈಮಲ್ಲಿ ಸಮೇತ ಒಳ್ಳೆ ಬೆಳೆನ ಬೆಳೀತಾರೆ ರೈತರು. ಈ ಒಂದು ಜಮೀನಿನ ಪರಿಚಯ ಕೊಡ್ತಿದ್ದೀನಿ ನಿಮಗೆ. ಇದು ಟೋಟಲಾಗಿ ಬಂದ್ಬಿಟ್ಟು ನಿಮಗೆ 8 ಎಕರೆ ಫ್ಲ್ಯಾಟ್ ಬರುತ್ತೆ. ಇದು ಟೋಟಲಾಗಿ 8 ಎಕರೆ ಫ್ಲ್ಯಾಟಲ್ಲಿ ನಿಮಗೆ 3 ಬೋರ್ ಬರ್ತಾವೆ ಸರ್. ಒಳ್ಳೆ ನೀರಿರೋಂಥ ಜಮೀನು. ಒಂದು ಬೋರು ಒಂದು 4 ಎಕರೆ ಫ್ಲ್ಯಾಟಲ್ಲಿ ಬರುತ್ತೆ. ಇನ್ನೂ 2 ಬೋರ್ಗಳು ಬಂದುಬಿಟ್ಟು 4 ಎಕರೆ ಫ್ಲ್ಯಾಟಲ್ಲಿ ಇನ್ನೂ 2 ಬೋರ್ ಬರ್ತವೆ. ನಿಮಗೆ ತಾರ್ ರೋಡಿಂದ 300 ಮೀಟ್ರ್ ಅಂತ ಹೇಳಿದ್ದೀನಿ. ಜೊತೆಗೆ ಬನ್ನಿ ತೋರಿಸ್ತೀನಿ. ಈಗ ತಾನೇ ಬೆಳೆದಿದಂಥ ಇದು ಕಡಲೆ ನೋಡಿ. ಇದು ಕಡಲೆ ನಮ್ಮ UP, ಉತ್ತರ ಪ್ರದೇಶ ಆಯಿತು, ಪಂಜಾಬ್ ಆಯಿತು, ಮತ್ತು ಹರಿಯಾಣ ಆಯಿತು, ರಾಜಸ್ಥಾನ ಆಯಿತು, ಈ ಕಡೆ ಕಡಲೆ ಎಲ್ಲ ತುಂಬ ಬೆಳೀತಾರೆ. ಅದೇ ಥರ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಈ ಕಡಲೆಗೆ ತುಂಬ ಅತ್ಯುತ್ತಮ ಒಂದು ಬೆಲೆ ಇದೆ. ಇದು ಆಹಾರಕ್ಕೆ ಸಮೇತ ಒಳ್ಳೆ ಅದ್ಭುತವಾದಂಥ ಒಂದು ಆಹಾರ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ. ಇನ್ನೊಂದೇನಪ್ಪ ಅಂತಂದರೆ, ನಿಮಗೆ ಬೋರ್ ಇರೋದ್ರಿಂದ ಇಲ್ಲಿ ಕೋಳಿ ಫಾರಮ್ಮು ಸಹ ಮಾಡ್ಕೊಬೋದು. ವಿಲೇಜ್ ದೂರ ಇದೆ ನಿಮಗೆ. ಕೋಳಿ ಫಾರಮ್ಗೆ ಸೂಕ್ತವಾದಂಥ ಜಾಗ. ಹೈವೇ 3 ಕಿಲೋಮೀಟ್ರ್ ಇರುತ್ತೆ. ಬೆಂಗಳೂರಿಗೆ 173 ಕಿಲೋಮೀಟ್ರ್ ಮಾತ್ರ ಡಿಸ್ಟೆನ್ಸು. ಸಮತಟ್ಟವಾದಂಥ ಭೂಮಿ, ತುಂಬ ಚೆನ್ನಾಗಿದೆ. ತುಂಬ ಜನಕ್ಕೆ ಅನುಕೂಲತೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಎರಡನೇದಾಗಿ ನಿಮಗೆ ಈ ಭೂಮಿಯಲ್ಲಿ ನೀವೆಲ್ಲ ಥರನೂ ದವಸ ಧಾನ್ಯಗಳು ಬೆಳಿಬೋದು. ಈರುಳ್ಳಿಯಿಂದ ಹಿಡಿದ್ಬಿಟ್ಟು ಆನಿಯನಿಂದ ಹಿಡಿದು, ತರಕಾರಿಗಳಿಂದ ಹಿಡಿದು, ಮೆಕ್ಕೆಜೋಳದಿಂದ ಹಿಡಿದು, ಅಡಿಕೆ ತೋಟ ಸಮೇತ ನೀವು ತುಂಬ ಚೆನ್ನಾಗಿ ಮಾಡ್ಬೋದು ಅಂತ ಹೇಳ್ತೀನಿ ನಾನು ನಿಮ್ಮ ಸ್ನೇಹಿತರೆ. ನಿಮಗೆ 4 ಎಕರೆ ಬೇಕಾ 4 ಎಕರೆ ಕೊಡ್ತೀನಿ. ಬೇಡ ನಿಮಗೆ ಟೋಟಲಾಗಿ 8 ಎಕರೆ ಬೇಕಾ 8 ಎಕರೆ ತೊಗೊಳ್ಳಿ ಸರ್. ಬೆಲೆ ಬಂದ್ಬಿಟ್ಟು ಇದು 25 ಲಕ್ಷ ರೂಪಾಯಿ ಒಂದು ಎಕರೆ ಹೇಳ್ತೀವಿ. ರೀಸನಬಲ್ ಪ್ರೈಸು. ನಿಮಗೆ ಒಂದು 50,000 ರೂಪಾಯಿ ಹೆಚ್ಚು ಕಮ್ಮಿ ಆಗಿ ಇದು ಪ್ರಾಪರ್ಟಿನ ಕೊಡ್ತೀನಿ. 100% ನಿಮಗೆ ಲೀಗಲ್ ಕೊಡ್ತೀನಿ ಸರ್. ಲೀಗಲ್ ಬಗ್ಗೆ ನೀವು ಯಾವುದೇ ತರಹ ಮನಸ್ಸಲ್ಲೂ ಸಮೇತ ನೀವು ಯೋಚನೆ ಮಾಡಿರಬಾರ್ದು. ಆ ಥರ ಒಳ್ಳೆ ಪೇಪರ್ ಕೊಡ್ತೀನಿ ನಿಮಗೆ. ನೀವು ಸಂಶಯ ಇಟ್ಕೊಂಡು ಭೂಮಿನ ಖರೀದಿ ಮಾಡೋಕ್ಕೆ ಬರಬೇಡ್ರಿ. ಫ್ರೀ ಮೈಂಡಾಗಿ ಬನ್ನಿ. ಫಸ್ಟು ಭೂಮಿನ ನೋಡಿ, ಭೂಮಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಆನ್ ದ ಸ್ಪಾಟಲ್ಲಿ ನಿಮಗೆ ಪೇಪರ್ ಕೊಡ್ತೀನಿ. ಪೇಪರ್ ನೋಡ್ಕೊಂಬಿಟ್ಟು ನೀವು ವ್ಯವಹಾರ ಮಾಡಿಕೊಂಡು ನೀವನ್ನ ಅತಿ ಬೇಗನೆ ನಾನು ಇದನ್ನು ಸೇಲ್ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡಿದ್ದೀನಿ.
ಯಾರ್ಯಾರಿಗೆ ಈ ಭೂಮಿನ ನೋಡಿ ಇಷ್ಟಪಡ್ತಾ ಇದ್ರ ಅವ್ರಿಗೆಲ್ಲ ಒಂದು ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತಾ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ಜೈ ಹಿಂದ್ ಜೈ ಭಾರತ್. ಇದು ಟೋಟಲ್ ಆಗಿ ನಿಮಗೆ 8 ಎಕರೆ ಪ್ರಾಪರ್ಟಿ ಬರುತ್ತೆ. 4 ಎಕರೆ ಬೇಕಂದರೆ 4 ಎಕರೆನೇ ಕೊಡೋಣ, ಇಲ್ಲ ಸರ್ ನನಗೆ 8 ಎಕರೆನೂ ಬೇಕು ಅಂದರೆ 8 ಎಕರೆನೂ ಕೊಡೋಣ ಅಂತೆ. ಒಳ್ಳೆ ಪ್ರಾಪರ್ಟಿ ಸ್ನೇಹಿತರೆ, ಒಳ್ಳೆ ಬೆಲೆಯಲ್ಲಿ ಸಿಗುತ್ತೆ. ಯಾರ್ಯಾರು ಒಂದು ಕೋಳಿ ಫಾರಮ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡಿದ್ದೀರಾ ಮಾಡಿ, ಇಲ್ಲ ನಾನು ಹಸು ಫಾರಮ್ ಮಾಡ್ತೀನಿ ಸರ್, ನಾನು ಗೋಶಾಲೆ ಮಾಡಬೇಕು ಅಥವಾ ಒಂದು ಮೇಕೆ ಫಾರಮ್ ಮಾಡಬೇಕಂತಂದರೆ ಬನ್ನಿ, ವೆಲ್ಕಮ್, ನಿಮ್ಗೇನು ಸಹಕಾರ ಬೇಕೋ ನಾನು ಮಾಡಿಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು.